ಮುಚ್ಚು ಬಾಯಿ, ಮುಚ್ಚು ಬಾಯಿ, ಮುಚ್ಚು. ಕೇಳ್ತೀಯಾ? ಇನ್ನೊಂದ್ಸತಿ ಹೊಡೆದು ಬಿಡ್ತೀನಿ. ಮುಚ್ಚು ಬಾಯಿ. ಮುಚ್ಚೆ ಬಾಯಿ, ಮುಚ್ಚು. ಬೇಡ ಅಂತ ಹೇಳಿದ್ರೆ ಕೇಳಬೇಕು. ಕುರ್ಕುರೆ ಕೊಡ್ಲಿಲ್ವಾ ತಿನ್ನು ಅಂತ ಹೇಳಿ? ಕುರ್ಕುರೆ ಕೊಟ್ಟೆ ಇನ್ನು, ಸೊಂಡಿಕೆ ಕೊಟ್ಟೆ ಇನ್ನು, ಏನೋ ಬೇಡ ಕರ್ಗಡಬೇಕು ಅಂತ ಹೇಳ್ತೀಯಾ? ಒಬ್ರು ಕೈಯಾಗಿರೋ ಕೇಳಿದ್ರೆ ನೋಡು ಸರಿಯಾಗಿ ಬಿಟ್ಬಿಡ್ತೀನಿ. ಯಾಕೆ ಹೋಗ್ತೀಯ ಅಲ್ಲಿಗೆ? ಯಾಕೆ ಹೋಗ್ತೀಯಾ ಅಂತ ನೀನು? ಹಂಗೊಬ್ರು ತಿಂಬತ್ ಕೇಳಬಾರ್ದು ಅಂತ ಹೇಳಿಲ್ವಾ ನಾನು? ಬೇಡ ಅಂತ ಹೇಳಿದ್ರೆ ಕೇಳಬೇಕು, ಬೇಡ ಅನ್ಬೇಕು. ಅದು ಬಿಟ್ಬಿಟ್ಟು ಅವ್ರು ತಿಂಬತ್ ಕೇಳ್ತೀಯಾ? ಕೇಳ್ತೇನೆ, ಕೇಳ್ತೀಯಾ? ನಿಮ್ಮ ಅಪ್ಪನ ಮೇಲೆ ಇನ್ನು ನಾನು ಹೇಳಿ ಇನ್ನೂ 2 ಡೇಟ್ ಹೊಡಿಸ್ತೀನಿ. ಹಠ ಮಾಡ್ತಾಳೆ. ಹಠ ಮಾಡಬಾರ್ದು ಕಣಮ್ಮ, ಅದೇ ಬೇಕು ಇದೇ ಬೇಕು ಅಂತ ಹೇಳಿ ಎಷ್ಟು ಸತಿ ಹೇಳೋದು ನಾನು ನಿನಗೆ? ಎಷ್ಟು ಸತಿನೇ ಹೇಳೋದು? ಎಷ್ಟು ಸತಿ ಹೇಳೋದು? ಯಾಕೆ ಹಠ ಮಾಡೋದು ನೀನು? ಹಠ ಮಾಡ್ತೀಯ? ಇನ್ನೊಂದ್ಸತಿ ಹಠ ಮಾಡ್ತೀಯ? ಮುಚ್ಚು ಬಾಯಿ, ಮುಚ್ಚು. ನಿಮ್ಮ ಅಜ್ಜಿ ಜೊತೆ ಹೋಗಿ ನಿಮ್ಮ ಅಜ್ಜಿನಂಗೆ ಕಲ್ತಿದ್ಯಾ ನೀನು? ನಿಮ್ಮ ಅಜ್ಜಿನಂಗೆ ಹಠ ಮಾಡೋದು ಜಾಸ್ತಿ ನೀನು. ಇಂಥವೆಲ್ಲ ಬಿಟ್ಬಿಡ್ಬೇಕು, ಇಂಥ ಬುದ್ಧಿ ಅಲ್ಲನ. ಅದು ಇದು ಯಾರ ಕೈಯಾಗನ ಆಗ್ಲಿ ಹೇಳು, ಯಾರು ಯಾತನ ಹಿಡ್ಕೊಂಬಿ ನನಗೆ ಅದು ಬೇಕು ಅಂತ ಕೇಳ್ತೀಯ? ನಿಂತಾಗಿರೋದ ನಾವು ತಂದು ಕೊಟ್ಟಿರೋದನ್ನ ತಿನ್ನಬೇಕು ನೀನು ಸುಮ್ಮನೆ. ಇವಾಗ ನಾನು ಕುರ್ಕುರೆ ಕೊಡ್ಲಿಲ್ವಾ? ತಿನ್ನಬೇಕು. ಅದು ಬಿಟ್ಬಿಟ್ಟು ಕರ್ಗೇಡ್ಬು. ನೆನ್ನೆ ಸಹ ಹಂಗೆ ಅವ್ನು ಯಾತ ತಿಂತಾ ಇದ್ದಾನೆ ಹುಡುಗ ಅಂತ ಅದು ಬೇಕು ಅಂತ ಹೇಳ್ತೀಯ? ತಿನ್ನೋದು ಯಾರನ್ನ ಇಸ್ಕೊಂಬಕ್ಕಾಗುತ್ತಾ? ಅವರೆಲ್ಲ ತಿಂದಿರೋದು ಇಸ್ಕೊಂಬಕ್ಕಾಗುತ್ತೇನೆ? ಹಠ ಮಾಡ್ತೀಯ. ನಿನ್ನ ಹತ್ರ ಇರೋ ಆಟ ಸಾಮಾನು ತಗೊಂಡು ಆಟ ಆಡಲ್ಲ, ಬೇರೆ ಹುಡುಗರ ಹತ್ರ ಇರೋ ಆಟ ಸಾಮಾನೆಲ್ಲ ಕೇಳ್ತೀಯ. ಗೊತ್ತಾಗಲ್ವ ನಿನಗೆ ನಾನು ಹಠ ಮಾಡಬಾರ್ದು ಅಂತ? ಎಷ್ಟು ಸತಿ ಹೇಳೋದು ನಿನಗೆ? ಎಷ್ಟು ಸತಿನೇ ಹೇಳೋದು? ಎಷ್ಟು ಸತಿ ಹೇಳೋದು? ಅವಳು ಇವತ್ತು ಹಗ್ಲೆಲ್ಲ ಕೂತ್ಕೊಂಡೋಳು ನೀನು, ಹೇಳ್ತೀನಿ. ಹಿಂಗೆ ಆಟ ಮಾಡಿದ್ರೆ ಸರಿಯಾಗಿ ಬಿಡ್ತೀನಿ ನಾನು ಕೇಟು. ಹಾಗಳೆ ಯಾಕೆ ಚೈತ್ರ? ಋತು ಅಳ್ತಾ ಇದ್ದಾಳೆ ಯಾಕಮ್ಮ? ಕುರುಪ ಹೊಳ್ಬಾರ್ದು. ಯಾಕೆ ಚೈತ್ರ ಹುಡುಗಿನ ಹಂಗೋಯ್ತೀಯ? ಅಯ್ಯೋ ಶಿವನೇ, ಕಣ್ಣು ಹಂಗೆ ನೀರು ಬರಂಗೆ ಅಳ್ತಾ ಐತೆ. ಅಯ್ಯೋ ದೇವ್ರೆ, ಅದು ಯಾಕೆ ಹಂಗೋಯ್ತೀಯ? ಅಕ್ಕ ಸಖತ್ ಆಟ ಮಾಡ್ತಾ ಇದ್ದಾಳೆ ನಡುವೆ. ಅವರು ಯಾತ ಕರ್ಜಿಕಾಯಿ, ಯಾರ ಅಮ್ಮ ಕರ್ಜಿಕಾಯಿ ತಂದೈತೆ, ಕರ್ಜಿಕಾಯಿ ತಿಂತಾ ಇದ್ದಾರೆ, ಅದಕ್ಕೇನೆ ಕರ್ಜಿಕಾಯಿ ಬೇಕು ಅಂತ ಹೇಳ್ತಾಳೆ. ಬೇಡ ಕಣಕ್ಕ, ಮಾತಾಡ್ತಿಲ್ದರ್ತಾಗೆ ಏನು ಇಸ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ರು ಎಂತೆಂತ ಮಾಡಿದಾರೆ ಗೊತ್ತು? ಯಾರೇನ ಅನ್ಕೊಂಬ್ಲೇಳು ನನ್ನ. ಯಾರೇನ ಅಂಬ್ಲೇಳು. ನಾವು ಅಷ್ಟೇ ಮಾತಾಡ್ಸಲ್ಲ ಅಂದಮೇಲೆ ನಾವೇನೂ ಅಲ್ಲಿ ಇಸ್ಕೊಂಬೋದಾಗ್ಲಿ ಅವ್ರ ಬುದ್ಧಿನೇ ಇಡ್ಸಲ್ಲ. ಅವ್ರು ಮಾಡಿರೋ ಎಂತೆಂತ ನಮಗೆ ಅಂತ ಅರ್ಥ. ಇನ್ನೊಂದು ಕರ್ಜಿಕಾಯಿ ಇಸ್ಕೊಂಡು ತಿನ್ಬೇಕಾ ನಾವು? ಅವ್ರ ಅಮ್ಮ ಎಂತೆಂಥದ್ದು ಮಾಡಿದಾಳೆ, ಅವ್ರೆಂತಂಥದ್ದು ಮಾಡಿದಾಳೆ. ಅವ್ರೇನು ನಮ್ಗೇನು ಸುಮ್ಮ ಒಂದೊಂದು ಮಾಡಿಲ್ಲ. ನಾವು ಎಷ್ಟಾಗಿದ್ದೀವಿ ಕಷ್ಟ ಸುಖಕ್ಕೆ ನಮ್ಮನೆ ಇವತ್ತು ಯಾವಳು ನೆನೆಸ್ಕೊಂತಿಲ್ಲ ನಮ್ಮನ್ನು. ಅವ್ರ ತಕೋಗಿ ಕರ್ಜಿಕಾಯಿ ಬೇಕು ಅಂತ ಇಸ್ಕೊಂತ ಇದ್ದಾಳೆ. ಅದಕ್ಕೆ ಸರಿಯಾಗಿ ಬಿಟ್ಟೆ ನೋಡು. ಅವರು ಏನು ಅವನ್ನ ಕರ್ಜಿಕಾಯಿ ಸೀಮೆ ಕೀಲದ್ ಮಾಡ್ಕೊಂಡು ಬಂದವ್ರೇನಮ್ಮ ಅವ್ರ ಅಮ್ಮಯ್ಯ ಅವನ್ ತಂದು ನೋಡು ಮನೆಗೆ ಇಕ್ಕೊಂಡು ಮೆರೆಸ್ತಾ ಇದ್ದಾಳೆ. ಏನು ಸೀಮೆ ಕೀಲದ ಕರ್ಜಿಕಾಯಿ ಅಮ್ಮಂಗೆ. ತಿಂತಿದ್ರ ಮಲ್ಕೊಕೊಂಡು ತಿಂತಿದ್ರು ಅಲ್ಲ, ಗೊತ್ತಾಗಲ್ವ ಅವರು ಅದನ್ನೇನೆಲ್ಲ ಬೈಲಕ್ಕೆ ಇಕ್ಕೊಂಡು ಬಿಡತ್ತ. ಹುಡುಗಿಗೆ ಏನತ್ತ ಪಾಪ, ಇನ್ನೇನು ಮಾಡೋಕ್ಕಾಗುತ್ತೆ ಅವಳಿಗೆ? ಏನು ಗೊತ್ತಾಗುತ್ತೆ? ಬೇಡ ಅಕ್ಕ, ನಾವು ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಕಳಿಸಲ್ಲ. ಯಾರೇನೋ ನಂಬ್ಲೇಳು ಈ ಚೈತ್ರಂದು ಓವರ್ ಆಯಿತು, ಈ ಚೈತ್ರ ಒಳ್ಳೆಯವಳಲ್ಲ ಅಂತ ಯಾರೇನೋ ನಂಬ್ಲೇಳು. ಅವ್ರು ಮಾಡಿರೋ ನಮಗೆ ಗೊತ್ತೈತೆ. ನನ್ನ ನೆಡಿಯಾಗ ಇದಾವಕ್ಕ, ನನಗೆ ಹೊಟ್ಟೆ ಉರಿತೈತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಜನಗಳಿಗೇನೋ ಮಾತಾಡ್ತಾರೆ ಎಲ್ಲಾನ. ನನಗೆ ಎಷ್ಟು ಹೊಟ್ಟೆ ಉರಿದೋಗುತ್ತೆ ಗೊತ್ತೇ? ಅನ್ಕೊಂಬ್ಲೇಳು, ಯಾರೇನೋ ಅನ್ಕೊಂಬ್ಲೇಳು. ನಾನು ಹಿಂಗೇನಿ. ಅವಳು ಬೇಡ, ಅವ್ರ ತಾಗೇನು ಇಸ್ಕೊಂಡು ತಿಂಬೋದು ಬೇಡ ಅಕ್ಕ. ಬೇಡ ಅಂದರೆ ಬೇಡ. ನಾನು ನಂಬಲ್ಲ ಅವ್ರು. ನಾಳೆ ನಂಬಿ ಸಾಕಾಗ್ಬಿಟ್ಟೈತಿ. ಆಮೇಲೆ ಯಾಕೆ ಬೇಕು? ಅದಕ್ಕೇನೆ ಸರಿಯಾಗಿ ಬಿಟ್ಟಿದ್ದೀನಿ. ಇದೆ ಅಂತಲ್ಲ, ಬೇರೆ ವಿಷಯದಾಗೂ ಆಟ ಮಾಡ್ತಾಳೆ ಜಾಸ್ತಿ, ಅದಕ್ಕೆ ಸುಮ್ಮನೆ ಸರಿಯಾಗಿ ಬಿಟ್ಟಿದ್ದೀನಿ. ಎಣ್ಣೆ ಹುಡುಗ ಯಾರನ ಅದ್ಯಾವುದೋ ಒಂದು ಆಟ ಆಡೋದು, ಯಾವುದೋ ಬಡಬಗ್ಗ ಯಾವುದೋ ಹಿಡ್ಕೊಂಬಂದೈತೆ. ನಾವು ಎಷ್ಟೊಂದು ಆಟ ಸಾಮಾನು ಕೊಡ್ಸಿದ್ವಿ, ಅದು ಬೇಕು ಅಂತ ಆಟ ಮಾಡ್ತಾಳೆ. ಇವಳ ಹತ್ರ ಇರೋ ಆಟ ಸಾಮಾನು ತಗೊಂಡು ಆಟ ಆಡಲ್ಲ. ಬೇರೆ ಮಕ್ಕಳು ಕೈಯಾಗಿರೋ ಆಟ ಸಾಮಾನು ಕೇಳೋದು, ಬೇರೆ ಏನೋ ತಿಂತಿದ್ರೆ ನನಗೆ ಅದು ಬೇಕು ಅಂತ ಕೇಳೋದು, ಹಂಗೆ ಮಾಡ್ತಾಳೆ. ನಾವೇನ ಕೊಡಿಸಿ ತಿಂಬಲ್ಲ ಬೇಕಾದ್ರೆ ಅದು ಬೇಡ ಅಂತಾಳೆ. ಯಾರನ್ನ ತಿಂತಿರ್ಲಿ, ಅಮ್ಮ ನನಗೆ ಅದು ಬೇಕು ಅಂತಾಳೆ. ಬಾಳೆಹಣ್ಣ ಮನೆಯಾಗೆ ನಾವು ಕೊಳ್ಳ ಮರುತು ಬಾಳೆಹಣ್ಣು ತಿನ್ನು ಅಂತ ಕೊಟ್ಟರೆ ತಿಂಬಲ್ಲಕ್ಕ. ನೆನ್ನೆ ದಿನ ಆಗ ಅವರು ಗಿರ್ಜಜ್ಜಿ ಮೊಮ್ಮಗಳು ಬಾಳೆಹಣ್ಣು ತಿಂತಿತ್ತು. ನಮ್ಮ ಮನೆಯಾಗ ನೆನ್ನೆಸ್ಲೇ ಖಾಲಿ ಆಗದ ಬಾಳೆಹಣ್ಣು. ಅದಕ್ಕೆ ಅಮ್ಮ ನನಗೆ ಬಾಳೆಹಣ್ಣು ಬೇಕು ಅಂತ ಅಳ್ತಾ ಇದ್ದಾಳೆ. ನೆನ್ನೆಸ್ ಅಳ್ತಾ ಇದ್ದಾಳೆ. ಹಂಗೇನೆ ಯಾರನ್ನ ಕಂಡ್ರೆ ಕೊಡ್ಸಲ್ಲೇನಪ್ಪ ಹುಡುಗಿಗೆ ಏನೂ ಅನ್ಕೋಬೇಕು. ಹಂಗೆ ಮಾಡ್ತಾಳೆ.
ಬಾಳೆಹಣ್ಣು ನಾವು ಮನೆಗಿದ್ದಾಗ ತಿನ್ನಮ್ಮ ಹಣ್ಣು ತಿನ್ನಮ್ಮ ಋತು ಬೇಡ ಅಮ್ಮ ಬೇಡ ಅಂತಾಳೆ. ಯಾರನ್ನು ತಿನ್ಬೇಕಾದ್ರೆ ನನಗೆ ಬೇಕು ಅಂತ ಆಟ ಮಾಡ್ತಾಳೆ. ಅದಕ್ಕೆ ಮತ್ತೆ ಸರಿಯಾಗಿ ಬಿಟ್ಟಿದ್ದೀನಿ. ಸುಮ್ಮನಿರು ಅಕ್ಕ, ಅವಳು ಮಾತಾಡ್ಸೋಕೆ ಹೋಗ್ಬೇಡ, ಸುಮ್ಮನಿರೆ. ಸರಿಯಾಗಿ ಬಿಟ್ರೇನೆ ಅವಳು ಹೇಳ್ದಂಗೆ ಕೇಳೋದಿಲ್ಲ, ಅಂದರೆ ಹೇಳ್ದಂಗೆ ಕೇಳಲ್ಲ, ಸುಮ್ಕಿರು. ಬೇಡ ಅತ್ತ ಪಾಪ ಹೆಂಗಳುತ್ತೆ ನೋಡ್ಕೊಂಡು ನೀರು ಬರಂಗಳುತ್ತೆ. ಆ ಹುಡುಗಿಗೆ ಏನು ಗೊತ್ತಾಗುತ್ತೆ ಪಾಪ, ಸಣ್ಣ ಪಿಳ್ಳೆ. ಇಲ್ಲ ಕಣೆ ಅಕ್ಕ, ಸುಮ್ಕಿರು. ಸಣ್ಣ ಮಕ್ಕಳಾಗೆ ನಾವು ಸರಿಯಾಗಿ ಬುದ್ಧಿ ಕಲಿಸಿದ್ದೇನೆ ಮಕ್ಕಳಿಗೇನೆ. ತಿರುಗಿ ದೊಡ್ಡವಾದ್ಮೇಲೆ ಕಲಿಯಲ್ಲ. ನಾವು ಹೆಂಗೆ ಬೇಕಂಗೆ ಬಿಟ್ರೆ ಅವು ದೊಡ್ಡವಾದ್ಮೇಲೆ ಹೇಳಿದ ಮಾತು ಕೇಳಲ್ಲ. ಇವಾಗೇನು ಬಿಡೋತ್ಲಾಗೆ ಸಣ್ಣ ಮಕ್ಕಳು ವಾದ್ಯಾದ ಬೇಡ ಅಯ್ಯೋ ಪಾಪ ಅಂದ್ಕೊಂಡ್ಬಿಟ್ರೆ ಆಮೇಲೆ ಹೇಳ್ದಂಗೆ ಕೇಳಲ್ಲ. 3 ವರ್ಷದ ಬುದ್ಧಿನೇ 100 ವರ್ಷದ ತಕ ಅಂತೆ. 3 ವರ್ಷ ತಕ ಕಳಿಸಿರೋದು 100 ವರ್ಷದ ತಕ ಬರುತ್ತಂತೆ. ಅದಕ್ಕೇನೆ ಸುಮ್ಕಿರು. ಬಿಟ್ಟಿದ್ದೀನಿ. ಸರಿಯಾಗಿ ಬುದ್ಧಿ ಕಲ್ಕೋಬೇಕು, ಸರಿಯಾಗಿ ಆಟ ಮಾಡ್ಬಾರ್ದು ಕಣೆ. ನಾವಂತೂ ಇಲ್ಲೇನೋ ಅಂತ ಸುಮ್ಮನೆ ಆಗ್ತೀವಿ. ಎಲ್ಲನೋ ಕರ್ಕೊಂಡೋಗಿತ್ತ ಹಿಂಗೆ ಮಾಡಿದ್ರೆ ಯಪ್ಪ ಏನು ಈ ಹುಡುಗಿಗೆ ಇಂಥ ಬುದ್ಧಿ ಕಲಿಸ್ಯಾರ ಅಂತಾರೆ ಗೊತ್ತೇ. ಅವ್ರ ಅಜ್ಜಿ ಬುದ್ಧಿ ಕಲಿತೈತಿದ್ದು ಬತ್ತಾನ. ಎಷ್ಟು ಹೇಳಿದ್ರು ಕೇಳಲ್ಲ. ಅವ್ರ ಅಜ್ಜಿ ನನಗೆ ಸೇಮು. ಅಯ್ಯೋ ಇವಳು ಏನು ಹಿಂಗೆ ಬೈತಾಳ ಹುಡುಗಿನ ಅಂತಾರೆ. ಕಂಬ್ಲೇಳು ನಮ್ಮ ಮಕ್ಳಿಗೆ ನಾವು ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ಯಾರೇನೋ ನಂಬ್ಲೇಳು, ಯಾರೇ ನನ್ನ ಬೈಕ್ ಕಂಬ್ಲೇಳು ಅಂತ ಹೇಳಿಲ್ವೇ? ನನ್ನ ಬೈಕ್ ಕಂಬ್ಲೇಳು, ಯಾರೇನೋ ನಂಬ್ಲೇಳು. ನನ್ನ ಮಕ್ಳಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಎಲ್ಲನ ಹೋಗಿತ್ತಾಗೆ ಇವಾಗ ಅಂಬಲ್ಲ, ಎಲ್ಲನ ಹೋಗಿತ್ತಾಗ ಅಯ್ಯೋ ಈ ಹುಡುಗಿಗೆ ನೋಡಿ ಎಂಥ ಬುದ್ಧಿ ಕಲಿಸ್ಯಾರ ಅಂತಾರೆ. ಅಲ್ಲೆಲ್ಲ 4 ಜನದ ಮುಂದೆ ಎಲ್ಲನ ಆಟ ಮಾಡಿದ್ರೆ ಅಯ್ಯೋ ನೋಡಪ್ಪ ಎಷ್ಟು ಆಟ ಮಾಡುತ್ತೆ ಹುಡುಗಿ, ಎಂಥ ಬುದ್ಧಿ ಕಲಿಸ್ಯವ್ರೆ, ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಸಣ್ಣ ಮಕ್ಕಳಿಗೆ ಅಂತ ಮಾತಾಡ್ತಾರೆ. ಸುಮ್ಮನೆ ಹೆಂಗಿದ್ರು ಮಾತಾಡ್ತಾರೆ. ನನ್ನ ಮಕ್ಳಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇವಾಗ ಕಲಿಸಿದ್ಯಾಕ, ಇಲ್ಲಾಂದ್ರೆ ನಯ ಭಯ ಇಲ್ದಂಗೆ ಆಡ್ತಾಳೆ. ಎಲ್ಗ ಬೇಡ ಕಣ ಬಂದಿದ್ದು ಅದನ್ನೇ ಮಾಡಕ್ಕೆ ಹೋಗ್ನಿ ಅಂತಾಳೆ ಅವಳು. ಬೇಡ ಕಣ ಮರುತು ಅದು ಮಾಡಬೇಡ, ಅಲ್ಲಿ ನೀರು ಚೆಲ್ತವೆ, ನೀರು ಚೆಲ್ಬೇಡ ಕಣೆ ಅಂತ ಹೇಳಿದ್ರೆ ನೀರು ಕೊಟ್ಟು ನೋಡೋಣ ಅಂತ ಚೆಲ್ಲೇ ಬಿಡ್ತಾಳೆ ಅವಳು. ಹಂಗೆ ಮಾಡ್ತಾಳೆ. ನೋಡೋಣ ಅದಲ್ಲಿ ಏನಂತಾರೆ ಅಂತಲೂ ಮಾಡ್ತಾಳವಳು. ಯಾವ್ದಾನ ನೀರು ಚೆಲ್ಬೇಡ ಕಣಮ್ಮ ಅಂದರೆ ಚೆಲ್ಲೇ ಬಿಡ್ತಾಳೆ. ಅಮ್ಮ ಚೆಲ್ತೀನಿ ಅಂತಲೇ ಚೆಲ್ತಾಳೆ. ಎಷ್ಟು ಒಳ್ಳೆ ಮಾತನಾಗ ಹೇಳಿ ಬೇಡ ಕಣ ಮರುತು ಬೇಡ ಅಂತ ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ಕೇಳಲ್ಲ ಅವಳು. ಅದಕ್ಕೆ ಸುಮ್ಮನಿರು. ಎಲ್ಡೇಟ್ ಬಿಟ್ರೆ ಅವಳೆ ನೀನು ಸವಿಯಲ್ಲ, ಏನಾಗಲ್ಲ. ಸರಿಯಾಗಿ ಬಿಟ್ಟಿದ್ದೀನಿ ಎಲ್ಡೇಟ. ಪಟ್ಟಮ್ಮಂಗೆ ಕೈಗೂ ಕಾಲ್ಗೂ ಬಿಡ್ತೀನಿ ನಾನು. ಕೈಗೂ ಕಾಲ್ಗೂ ಪಟ್ಟಮ್ಮಂಗೆ ಬಿಡ್ತೀನಿ. ಕೈಗೂ ಕಾಲ್ಗೂ ಒದ್ರೆ ಏನೂ ಆಗಲ್ಲ. ಅಲ್ಲೂ ಇಲ್ಲೂ ಕೆನ್ನಿಗೂ ಅಲ್ಲಿಗೂ ಒಯ್ಬಾರ್ದು ಅಷ್ಟೇ. ಬೆನ್ನಿಗೂ ಕೆನ್ನಿಗೂ ಅಲ್ಲಿಗೆ ಒಯ್ಬಾರ್ದು. ಕೈಗೂ ಕಾಲ್ಗೂ ಪಟ್ಟಮ್ಮಂಗೆ ಒಂದೊಂದು ಏಟ್ ಬಿಡ್ತಾ ಇರಬೇಕು. ಕೈಗೂ ಕಾಲ್ಗೂ ಬಿಟ್ಟರೆ ಏನೂ ಆಗಲ್ಲ. ಸರಿಯಾಗಿ ಒಂದೊಂದು ಕೊಡ್ತಾ ಇದ್ರೆ ಮತ್ತೆ ಹೇಳ್ದಂಗೆ ಕೇಳೋದು. ಮಕ್ಳು ಭಯ ಇರಬೇಕು. ಬಾರಮ್ಮ ಋತು, ಬಾರಪ್ಪ ನಮ್ಮ ಅಂತ ಕೊಂಡು ಬಾರಪ್ಪ. ಸುಮ್ಮನೆ ಯಾಕೆ ಕರ್ಕೊಂಡೋಗ್ಬೇಡ. ಒಬ್ರು ಓದಿಯೋದು ಒಬ್ರು ಮುದ್ದು ಮಾಡಿದ್ರೆ ಸರಿ ಇರಲ್ಲ. ಮಕ್ಕಳು ತಿರ್ಗಾ ಇನ್ನು ಅದೇ ಕಲಿತಾವೆ. ಸುಮ್ಮನಿರು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಬ್ಲೇಳಲ್ಲಿ, ಕರ್ಕೊಂಡು ಹೋಗ್ಬೇಡ. ಅಲ್ಲ ಮನೆ ಎದುರಿಗಿರೋಳೊಬ್ಳು ಹಂಗೇನೆ. ಅವ್ರ ಮಗ ಮಾತಾಡಿದ್ರೆ ಅವಳಿಗೆ ಖುಷಿ ಆಗುತ್ತೆ ಹಂಗೇನೆ. ನೋಡು ನನ್ನ ಮಗ ಹೆಂಗೆ ಮಾತಾಡ್ತಾನೆ. ಆ ಹುಡುಗ ಯಾರನ್ನ ಬರಲಿ ನಮ್ಮಂತಕ್ಕೆ ಬರಬೇಡ್ರಿ ಹೋಗ್ರಿ ಅಂಬುತ್ತದು. ಅವರು ಹೊಸ ಮನೆ ಕಟ್ಟೇವ್ರಿ, ಅದಕ್ಕೇನೆ ಏನು ಸಿಮೆಕ್ಕಿರೋದು ಮನೆ ಕಟ್ಟೇವನೆ ನಮಗೆ, ನಮ್ಮಂತಕ್ಕೆ ಬರಬೇಡ ಹೋಗು ಅಂಬುತ್ತೆ. ಯಾರನ್ನ ಬಂದರೆ ಅವಳಿಗೆ ಅವಾಗ ಸಿರಿ ಆಗುತ್ತೆ. ನೋಡು ನನ್ನ ಮಗ ಯಾರನ್ನ ಎಷ್ಟು ಜೋರು ಮಾಡ್ತಾನೆ, ಯಾರನ್ನ ಹೆಂಗೆ ಬೈತಾನೆ, ಹೆಂಗೆ ಅಂತಾನೆ ಅಂತ ಅವಳಿಗೆ ಸಿರಿಯಾಗುತ್ತೆ. ಆಮೇಲೆ ನೋಡು ಅವಳ್ತ ಹೇಳಿದ ಮಾತು ಕೇಳಲ್ಲ, ಅವಳನ್ನೇ ಹೋಗಿ ಬಾರೇ ಅಂತ ಮಾತಾಡುತ್ತೆ. ಅವ್ರ ಅಮ್ಮ ಇನ್ನು ಹೆಂಗೆ ಬೇಕಾ ಹಂಗೆ ಮಾತಾಡುತ್ತದು ಕಟ್ಟಿಲ್ಲದ್ದು. ಮನೆ ಎದುರಿಗೆ ಅವಳು ಇವಳಿಲ್ವೇನಕ್ಕ ಕವನನ ಮಗ ಹುಡುಗ ಹಿಂಗೆ ಕಲಿತಾವ ಕಣಕ್ಕ. ಎದೆದ್ರಿ ಮಾತಾಡೋದು ಹಂಗೆ ಹಿಂಗೆ ಅಂತ ಆಟ ಮಾಡೋದು. ಹೆಂಗೆ ಆಟ ಮಾಡುತ್ತಾ ಹುಡುಗ ಹೇಳಿದ್ದೆ ಆಗ್ಬೇಕು. ಆಗ ಹಂಗೆ ಆಟ ಮಾಡೋದು ಕಲಿತಾವೆ. ಅದಕ್ಕೆ ಮತ್ತೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸುಮ್ಮನೀರು. ನಾನು ಹೋಗ್ತಿದ್ದೆ. ಹುಡುಗ ಹಂಗೆ ಎಂಬುದು ಹೇಳು. ನಾನು ಹೋಗ್ತಿದ್ದೆ. ನಮ್ಮ ಮನೆ ನೋಡಬೇಡ ನೀನು, ನಮ್ಮಂತಕ್ಕೆ ಬರಬೇಡ, ನಮ್ದು ಅಚ್ಚ ಮನೆ ಎಂಬುತ್ತಿ. ಹಂಗೆ ಮತ್ತೆ ಹುಡುಗ ಯಾರನ್ನ ಹೋಗ್ಲಿ ಹೇಳು, ನಮ್ದು ಹೊಸ ಮನೆ ಬರಬೇಡ್ರಿ, ನಮ್ಮ ಅಂತಕ್ಕೆ ನೋಡಬೇಡ್ರಿ ಎಂಬುತ್ತದು. ಅವಳು ನೋಡಿ ನಮ್ಮ ಹುಡುಗ ಹೆಂಗೆ ಇದು ಮಾಡುತ್ತೆ ಅಂತ ಅವ್ರ ಅಜ್ಜಿನೂ ಅವ್ರ ಅಮ್ಮಯ್ಯ ಒಲ್ಲುದ್ರಂಗೆ ನೋಗ್ತಾರೆ. ಹಂಗೆ ಅನ್ಬಾರ್ದು ತೆಗಿಯೋ ಅಂತ ಹೇಳಿ ಪಟ್ಟಮ್ಮಂಗೆ ಒಂದು ಬಿಡಲ್ಲ. ಹೆಂಗೆ ಕಲಿಸ್ತಾವ ಹಂಗೆ ಅದಕ್ಕೆ ಮತ್ತೆ ಸರಿಯಾಗಿ ಬಿಟ್ಟಿದ್ದ. ಅವನ್ನೆಲ್ಲ ನೋಡಿದ್ರೆ ಮಕ್ಕಳು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಮಂಗಾಗುತ್ತೆ. ಇಲ್ಲಿ ಗೊತ್ತಾಗಲ್ಲ ಎಲ್ಲನ ಹೋಗಿತ್ತಾಗ ಏನಂತ ಬುದ್ಧಿ ಕಲಿಸ್ಯಾರ ಮಕ್ಕಳಿಗೆ ಅಂತ ಹೇಳಿ ಮಾತಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಮಕ್ಕಳಿಗೆ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಋತು ಕರ್ಗಡ್ಬೇಕು ಅಂತ ಹೇಳಿ ಆಟ ಮಾಡೋಳು. ಅದಕ್ಕೆ ಸರಿಯಾಗಿ ಬಿಟ್ಟಿದ್ದೀನಿ. ಮಕ್ಕಳು ಎಷ್ಟನ್ನು ಆಟ ಮಾಡೋದು ಕಲಿಬಾರ್ದು. ಯಾರೇನೋ ನಂಬ್ಲೇಳು ಈ ಚೈತ್ರ ಹಂಗೆ ಹಿಂಗೆ ಓವರ್ ಆಯಿತು, ಚೈತ್ರ ನಿನ್ನ ತುಂಬ ಅತಿ ಆಯಿತು ಅಂತೇಳಿ ಅವ್ರು ಮಾಡಿರೋ ಎಂತೆಂಥ ಅಂತ ನಮಗೆ ಗೊತ್ತೈತೆ. ನಮ್ಮ ಮನಸ್ಸಾಗ ಇದ್ದಾವೆ ಅವ್ರು ಎಂತೆಂಥ ಮಾಡಿದಾರೆ ಗಂಡ ಹೆಂಡ್ತಿ ಅಂತ ಹೇಳಿ. ಹಂಗಿದ್ಮೇಲೆ ಅವ್ರು ಕೊಟ್ಟಿರೋದೆಲ್ಲ ಏನು ತಿನ್ನಬೇಕು. ನಾವು ಅಲ್ಲೇನೆ ಅವ್ರು ನಂಬಿ ನೋಡಿದ್ದೀವಿ. ಮಾಲೆ ಎಷ್ಟು ಸತಿ ನಂಬಿದ್ದೀವಿ ಅವ್ರನ್ನ. ಅದಕ್ಕೆ ಇನ್ಮೇಲಂತೂ ನಮ್ಮ ಜೀವನದಾಗ ಯಾವತ್ತೂ ಅವ್ರನ್ನ ನಂಬಕ್ಕೆ ಹೋಗೋದಿಲ್ಲ ಅವ್ರನ್ನ. ಅದಕ್ಕೆ ಮತ್ತೆ ನಮ್ಮ ಮಗಳು ಬೇರೆ ಅವಳು ಆಟ ಮಾಡ್ತಿದ್ಲು, ಅದಕ್ಕೆ ಸರಿಯಾಗಿ ಬಿಟ್ಟಿದ್ದೀನಿ. ನನ್ನ ಮಕ್ಕಳಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಾರೇನು ಹೇಳೋ ಅಂಥದ್ದೇನಿಲ್ಲ ನನಗೆ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.